ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಬರೋದಿಲ್ಲ, 4,000 ರೂಪಾಯಿ ಹಣ ಬರುತ್ತೆ ನೋಡಿ. ಇದ್ರ ಜೊತೆಗೆ ಸಿದ್ದರಾಮಯ್ಯನವರ ಕಡೆಯಿಂದ ನಿಮ್ಮ ಬಳಿ ಏನಾದರೂ ಈ 2,000 ರೂಪಾಯಿ ಹಣವನ್ನು ಪ್ರತಿ ತಿಂಗಳು ಕೂಡ ನೀವು ಪಡಿತಾ ಇದ್ದೀರಾ ಅಂತಂದ್ರೆ ನಿಮಗೆ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ನೋಡಿ. ಇದು ಈಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟು. ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ವೀಕ್ಷಿಸಿ. ಯಾಕಂತಂದ್ರೆ ಇವಾಗ ಪ್ರತಿಯೊಬ್ಬ ಮಹಿಳೆಯರು ಕೂಡ ವೇಟ್ ಮಾಡ್ತಾ ಇದ್ದಿದ್ದ ಕಂತು ಅಂತಂದ್ರೆ ಅದು 15ನೇ ಕಂತಿನ ಹಣ. ಈ 15 ಇನ್ಸ್ಟಾಲ್ಮೆಂಟು ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಬರ್ತಾ ಇಲ್ಲ, 4,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. ಇದ್ರ ಬಗ್ಗೆ ಬಂದಿರುವಂತಹ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ಗಳನ್ನು ತಿಳ್ಕೊಳ್ಳುವಂತಹ ಒಂದು ಸಮಯ. ತಡ ಮಾಡೋದು ಬೇಡ, ಬಂದಿರುವಂತಹ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನೋಡಿ ನಾನೊಂದು ನಿಮಗೆ ಚಿಕ್ಕ ರಿಕ್ವೆಸ್ಟ್ ಅನ್ನ ಹೇಳ್ತಾನೆ. ಏನಂತಂದ್ರೆ ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರೋ ಅಂತವರು ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ನೀವು ಅಲ್ಲಲ್ಲೇ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಖಂಡಿತ ನಾನು ಹೇಳುವಂತಹ ಮಾಹಿತಿ ನಿಮಗೆ ಅರ್ಥ ಆಗೋದಿಲ್ಲ. ಈ ಒಂದು ವಿಡಿಯೋ ಕೇವಲ 4 ರಿಂದ 5 ನಿಮಿಷದ ವಿಡಿಯೋ ಆಗ್ಬೋದು ಅಷ್ಟೇ. ಈ ವಿಡಿಯೋನು ಕೂಡ ನೀವು ಸ್ಕಿಪ್ ಮಾಡಬೇಡಿ ಅಂತ ನಾನು ನಿಮಗೆ ಹೇಳಬಲ್ಲೆ. ಓಕೆ, ತಡ ಮಾಡೋದು ಬೇಡ, ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇವೆಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನೋಡಿ, ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿತಾ ಇದ್ರೆ ಮತ್ತು ಕರ್ನಾಟಕ ಸರ್ಕಾರದ ಯೋಜನೆಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂತಂದ್ರೆ, ಹಾಗೂ ಸೆಂಟ್ರಲ್ ಗೌರ್ಮೆಂಟ್ ಅಂತಂದ್ರೆ ರಾಷ್ಟ್ರ ಸರ್ಕಾರದ ಯೋಜನೆಗಳ ಮಾಹಿತಿ ನಿಮಗೆ ಬೇಕು ಅಂತಂದ್ರೆ ನಮ್ಮ ಒಂದು ಚಾನಲ್ ನಿಮಗೋಸ್ಕರನೇ. ಸೊ ಪ್ರತಿಯೊಬ್ಬರು ಕೂಡ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ತಪ್ಪದೆ ಶೇರ್ ಮಾಡಬಹುದು ನೋಡಿ. ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕ್ ಮಾಡಬಹುದು. ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾನೇ ಒಂದು ಮೋಟಿವೇಶನಲ್ ಆಗಿರುತ್ತೆ. ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕ್ ಮಾಡಬಹುದು. ಓಕೆ, ಬಂದಿರುವಂತಹ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ, ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಮೊದಲನೆಯ ಒಂದು ಮಾಹಿತಿ ಏನಂತಂದ್ರೆ ಸಿದ್ದರಾಮಯ್ಯನವರ ಕಡೆಯಿಂದ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ, ಅದನ್ನು ತಿಳ್ಕೊಳ್ಳೋಣ. ಮತ್ತು ಎರಡನೆಯ ಮಾಹಿತಿ ಬಂದ್ಬಿಟ್ಟು ನಿಮ್ಮ ಖಾತೆಗಳಿಗೆ 4,000 ರೂಪಾಯಿ ಹಣ ಬರುತ್ತೆ, ಇದನ್ನ ತಿಳ್ಕೊಳ್ಳೋಣ. ಮತ್ತು ಮೂರನೆಯ ಒಂದು ಅಪ್ಡೇಟು, ಇದು ತುಂಬಾನೇ ಇಂಪಾರ್ಟೆಂಟು, ನಾನು ಅದನ್ನ ಏನಂತ ನಿಮಗೆ ತಿಳಿಸ್ತೇನೆ. ಓಕೆ, ಫಸ್ಟ್ ಆಫ್ ಆಲ್ ಇವಾಗ ಬಂದಿರುವಂತಹ ಮಾಹಿತಿಯಲ್ಲಿ ಮೊದಲನೇ ಅಪ್ಡೇಟ್ ಅನ್ನು ತಿಳ್ಕೊಳ್ಳೋಣ, ಆಮೇಲೆ 2, ಆಮೇಲೆ 3. ಓಕೆ, ಫಸ್ಟ್ ಆಫ್ ಆಲ್ ಮೊದಲನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಸಿಎಂ ಸಿದ್ದರಾಮಯ್ಯನವರ ಕಡೆಯಿಂದ ನೀವು ಏನಾದರೂ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಣವನ್ನು ಒಂದು ಅರ್ಹತೆಯಾಗಿ ಪಡಿತಾ ಇದ್ರೆ ಅಂತಂದ್ರೆ ನೀವು ರೇಖೆಗಿಂತ ಕೆಳಗೆ ಇದ್ದವರಿಗೆ ಅಥವಾ ಇಲ್ಲಿ ಮಾಧ್ಯಮ ವರ್ಗದವರಾಗಿದ್ದರೆ ನಿಮಗೆ APL ಕಾರ್ಡ್ ಇರುತ್ತೆ, ಅಥವಾ ಬಡತನ ರೇಖೆಗಿಂತ ಕೆಳಗೆ ಇದ್ದವರಿಗೆ BPL ಕಾರ್ಡ್ ಇರುತ್ತೆ, ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ಗಳಿರ್ತವೆ. ನಿಮ್ಮ ಬಳಿ ಏನಾದರೂ ಈ ರೇಷನ್ ಕಾರ್ಡ್ ಅಲ್ಲಿ ಒಂದು ರೇಷನ್ ಕಾರ್ಡ್ ಏನಾದರೂ ಇದ್ದಿತ್ತು ಅಂತಂದ್ರೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಬರುತ್ತೆ ನೋಡಿ. ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ, ನಾನು ಹೇಳೋದು ನಿಮಗೆ ಅರ್ಥ ಆಗುತ್ತೆ ನೋಡಿ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಬರಲಿಕ್ಕೆ ಈ 3ರಲ್ಲಿ ಒಂದು ಕಾರ್ಡ್ ಇರಬೇಕು ನಿಮ್ಮ ಬಳಿ, ಅಂತಂದ್ರೆ ಪಡಿತರ ಚೀಟಿ ಅಂತ ಹೇಳ್ತಾರೆ. ಸೊ ಈ 3ರಲ್ಲಿ ಒಂದು ಕಾರ್ಡ್ ಅಂತೂ ಇದ್ರೆ ಸಾಕು, ಬರುತ್ತೆ. ಆದರೆ ಇಲ್ಲಿ ಸಿದ್ದರಾಮಯ್ಯನವರ ಕಡೆಯಿಂದ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ನೋಡಿ. ಸುಖಾಸುಮ್ಮನೆ ಇವರು ರೇಷನ್ ಕಾರ್ಡ್ ಅನ್ನು ಡಿಲೀಟ್ ಮಾಡಿದ್ರು. ಆ ಒಂದು ಉದ್ದೇಶದಿಂದ ತುಂಬಾ ಜನ ಮಹಿಳೆಯರು ಇಲ್ಲಿ ಬೇಸರವಾಗಿದ್ರು. ಇದರಿಂದ ಒಂದು ಸರ್ಕಾರಕ್ಕೆ ಒಂದು ಎಲ್ಲರೂ ಕೂಡ ಟೀಕೆ ಮಾಡ್ತಾ ಇದ್ರು, ಈ ಸರ್ಕಾರ ಹಾಗೆ ಹೀಗೆ ಅಂತ. ಆದ್ರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ನಿಮ್ಗೆಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಏನಂತಂದ್ರೆ ನೀವು ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಣವನ್ನು ಪಡಿಬಹುದು. ನಿಮ್ಮ ಒಂದು ರೇಷನ್ ಕಾರ್ಡ್ ಡಿಲೀಟ್ ಆಗಿರುವಂತಹ ರೇಷನ್ ಕಾರ್ಡ್ಗಳನ್ನ ಮತ್ತೆ ನೀವು ರಿಫೀಟ್ ಆಗಿ ಪಡಿಬಹುದು. ಅದು ಕೂಡ 24 ಗಂಟೆಯಲ್ಲಿಯೇ ನಿಮ್ಮ ರೇಷನ್ ಕಾರ್ಡ್ ಅನ್ನು ನೀವು ನಿಮ್ಮ ಕೈಯಲ್ಲಿ ಯಾವುದೇ ರೀತಿ ಅಡೆತಡೆ ಇಲ್ಲದೆ ಪಡಿಬಹುದು. ಅದನ್ನ ಜಸ್ಟ್ ನೀವು ನಮಗೆ ತಿಳಿಸಬೇಕು ಅಂತ ಅವರು ಹೇಳಿರುವಂತದ್ದು ನೋಡಿ. ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ಸುಮ್ಮನೆ ಡಿಲೀಟ್ ಆಗಿತ್ತು ಅಂತಂದ್ರೆ ಫಸ್ಟ್ ಈ ಮಾಹಿತಿಯನ್ನ ನಿಮ್ಮ ಹತ್ತಿರದಲ್ಲಿ ಇರುವಂತಹ ತಾಲೂಕು ಆಫೀಸ್ನಲ್ಲಿ ತಿಳಿಸಿ. ಇದರಿಂದ 24 ಗಂಟೆಯಲ್ಲಿನೇ ನಿಮಗೆ ಒಂದು ಪರಿಹಾರ ಅನ್ನೋದಾದ್ರೆ ಸಿಗುತ್ತೆ ಅಂತ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಅನ್ನ. ಇವಾಗ ಎರಡನೆಯ ಅಪ್ಡೇಟ್ ಅನ್ನು ತಿಳ್ಕೊಳ್ಳುವಂತಹ ಸಮಯ ನೋಡಿ. ಇಲ್ಲಿ ಪ್ರತಿ ತಿಂಗಳು ಕೂಡ ನೀವು 2,000 ರೂಪಾಯಿ ಹಣವನ್ನು ಪಡಿತಾ ಇರ್ತೀರಾ. ಆದರೆ ಈ ತಿಂಗಳು ನಿಮ್ಮ ಖಾತೆಗಳಿಗೆ 4,000 ರೂಪಾಯಿ ಹಣ ಬಂದಿದೆ ಮತ್ತು ಬರಬಹುದು, ನಾಳೆನೂ ಕೂಡ ಬರುತ್ತೆ. ಸೊ ಯಾಕಪ್ಪ ಇಲ್ಲಿ 4,000 ರೂಪಾಯಿ ಹಣವನ್ನು ಹಾಕ್ತಾ ಇದ್ದಾರೆ ಅಂತಂದ್ರೆ ನೋಡಿ, ಫಸ್ಟ್ ಆಫ್ ಆಲ್ ಏನಂತಂದ್ರೆ ಇವಾಗ ನೀವು ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಣವನ್ನು ಒಂದೊಂದೇ ಕಂತಿನ ಹಣವನ್ನು ಪಡೆದಿರ್ತೀರಾ. ಆದರೆ ನಿಮಗೆ ಹಿಂದಿನ ಒಂದು ಕಂತು, ಫಾರ್ ಎಕ್ಸಾಂಪಲ್ ಆಗಿ ಅಂದ್ರೆ ಒಂದು ಉದಾಹರಣೆಯಾಗಿ ಹೇಳೋದಂದ್ರೆ ನಿಮಗೆ 15ನೇ ಕಂತಿನ ಹಣ ಮಿಸ್ ಆಗಿರುತ್ತೆ. ಅದ್ರ ಜೊತೆಗೆ ನಿಮಗೆ 16ನೇ ಕಂತಿನ ಹಣ ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ನಿಮ್ಗೆ ಏನಾಗಿರುತ್ತೆ ಅಂತಂದ್ರೆ ನಿಮಗೆ 14ನೇ ಕಂತಿನ ಹಣ ಬಂದಿರೋದಿಲ್ಲ. ಇಲ್ಲಿ 15ನೇ ಕಂತಿನ ಹಣದ ಜೊತೆಗೆ ಈ 14ನೇ ಕಂತಿನ ಹಣವನ್ನು ಒಟ್ಟಿಗೆ ಹಾಕ್ತಾ ಇರ್ತಾರೆ. ಹಾಗಾಗಿ 4,000 ರೂಪಾಯಿ ಹಣ ಬಂದಿದೆ. ಮತ್ತೆ ಯಾರಿಗೆ ಇದು ಬರುತ್ತೆ ಅಂತಂದ್ರೆ ನಿಮಗೆ ಯಾರಿಗೆ ಪೆಂಡಿಂಗ್ ಹಣ ಅನ್ನೋದಾದ್ರೆ ಬರಬೇಕಲ್ವಾ. ಸೊ ಅಂತವರಿಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣದ ಜೊತೆಗೆ ಇವರಿಗೆ ಈ ಪೆಂಡಿಂಗ್ ಹಣನು ಕೂಡ ಬರುತ್ತೆ ಅಂತಾನೆ ಹೇಳ್ಬಹುದು. ಮತ್ತೆ ಇನ್ನೊಂದೇನು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಅಂತಂದ್ರೆ ನೀವೆಲ್ಲರೂ ಕೂಡ ಇಲ್ಲಿ ಖುಷಿ ಪಡ್ತೀರಾ ಈ ಒಂದು ಮಾಹಿತಿಯನ್ನ ನೋಡಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು, ಸರ್ ನಾವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಕ್ಯಾನ್ಸಲ್ ಮಾಡೋದು ಬೇಡ ಅಂತಂದು ಸಿದ್ದರಾಮಯ್ಯನವರಿಗೆ. ಅದರ ಒಂದು ಮಾಹಿತಿ ಪ್ರಕಾರ ಸಿದ್ದರಾಮಯ್ಯನವರು ಕೂಡ ಒಂದು ಶಾಕಿಂಗ್ ಅಪ್ಡೇಟ್ ಅನ್ನು ಕೊಡ್ತಾರೆ. ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಸರ್ಕಾರ ಈ ಒಂದು ಗೃಹಲಕ್ಷ್ಮಿ ಮತ್ತೆ ಗೃಹ ಜ್ಯೋತಿ ಮತ್ತೆ ಇನ್ನು ಉಳಿದಿರುವಂತಹ ಈ ಎಲ್ಲಾ ಯೋಜನೆಗಳು ಅಂತಂದ್ರೆ ಪಂಚ ಗ್ಯಾರಂಟಿ ಒಂದು ಹಿಡಿತದಿಂದನೇ ನಮ್ಮ ಸರ್ಕಾರ ಮೇಲಕ್ಕೆ ಬಂದಿದೆ. ಈ ಒಂದು ಗ್ಯಾರಂಟಿಗಳನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಬಂದ್ ಮಾಡೋದಿಲ್ಲ, ಇವನ್ನ ನಾವು ಕಂಟಿನ್ಯೂ ಮಾಡ್ತೇವೆ, ಕಂಟಿನ್ಯೂ ಮಾಡೋಣ ಅಂತ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹಾಗೂ ಸಿದ್ದರಾಮಯ್ಯನವರು ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಇದಾಗಿತ್ತು ಇವತ್ತಿನ ಅಪ್ಡೇಟ್. ಮತ್ತೆ ನಿಮಗೆ ನಾಳೆ ಮತ್ತೊಂದು ಲೇಟೆಸ್ಟ್
ಬೆಸ್ಟ್ ಆಗಿರುವಂತಹ ಅಪ್ಡೇಟ್ ಅನ್ನು ಕೊಡ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಶುಭ ದಿನ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್.